ನಮಸ್ಕಾರ ಎಲ್ರಿಗೂ. ನಾನು ಸೀತಮ್ಮ. ಇವತ್ತು ನಾನು ನಿಮಗೆಲ್ಲ ಹಣ್ಣುಳ್ಳಿ ಕಾಳು ಅಥವಾ ಡಬಲ್ ಬೀನ್ಸ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಎಣ್ಣೆ, ಈರುಳ್ಳಿ, ಪಲಾವ್ ಸಾಮಗ್ರಿಗಳು, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು, ಕಸ್ತೂರಿ ಮೆಥಿ, ಪಲಾವ್ ಎಲೆ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ 4, 1 ಆಲೂಗಡ್ಡೆ ಮತ್ತು ಶುಂಠಿ ಬೆಳ್ಳುಳ್ಳಿ 2 ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಕಲ್ಲುಪ್ಪು, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ನೀರು, ಕರಿಬೇವು ಮತ್ತು ತೊಳೆದಿಟ್ಕೊಂಡಿರೋ ಅಕ್ಕಿ, ಹಣ್ಣುಳ್ಳಿ ಕಾಳು ಅಥವಾ ಡಬಲ್ ಬೀನ್ಸ್ ಅಂತ ಕೂಡ ಕರೀತಾರೆ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಎಲ್ಲ ಸ್ಪೈಸಸ್ನು ಹಾಕ್ಕೊಳ್ಳಿ. ಎಲ್ಲದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನೂ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕ್ಕೋತಾ ಇದ್ದೀನಿ, ಕಟ್ ಮಾಡ್ಕೊಳ್ಳಿಲ್ಲ. ಎಲ್ಲದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಹಣ್ಣುಳ್ಳಿ ಕಾಳನ್ನ ಸೇರಿಸ್ಕೊಳ್ಳಿ. ನೀವು ಇದನ್ನೇ ಹಾಕಬೇಕು ಅಂತ ಏನೂ ಇಲ್ಲ, ನಿಮಗೆ ಬೇಕಿದ್ರೆ ಬಟಾಣಿ ಸಹಿತ ಯೂಸ್ ಮಾಡ್ಬೋದು. ಅದನ್ನು ಕೂಡ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸ್ಕೊಂಡು ಕರಿಬೇವು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ, ಜೊತೆಗೆ ಕಲ್ಲುಪ್ಪು. ಇಲ್ಲಿ ನಾನು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ, ಅದು ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲನೂ ಬಾಡಿಸ್ಕೊಂಡಾದ್ಮೇಲೆ ಟೊಮ್ಯಾಟೊನ ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೊನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಅಥವಾ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು ಸಲ 2 ನಿಮಿಷಕ್ಕೊಂದು ಸಲ ತಿರುಗಿಸ್ಕೊಡಿ, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಕ್ಲೋಸ್ ಮಾಡಿ ಅದು ಎಣ್ಣೆ ಬಿಡೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಎಣ್ಣೆ ಮೇಲೆ ತೇಲ್ತಾ ಇದೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋಬೇಕು. ನೋಡಿ, ಈ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿನ ನಾನು ತಗೊಂಡಿದ್ದೀನಿ. ಅಕ್ಕಿನ ಈಗ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಇದನ್ನು ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಈಗ ನಾನು 2 ಕಪ್ ಅಕ್ಕಿಗೆ 4 ಗ್ಲಾಸ್ನ ನೀರು ಹಾಕ್ಕೋತಾ ಇದ್ದೀನಿ. ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ನೀರನ್ನ ಸೇರಿಸಿದ ತಕ್ಷಣ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದಿಯೋ ಸಂದರ್ಭದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ನೀವು ಪುದೀನ ಇಷ್ಟಪಟ್ಟರೆ ಪುದೀನ ಕೂಡ ಹಾಕ್ಕೋಬೋದು. ಈಗ ನಾನು ವಿಸಿಲ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. 2 ವಿಸಿಲ್ ಆಗುತ್ತೆ. ಈಗ ಅದನ್ನು ಓಪನ್ ಮಾಡೋಣ. ಏರ್ ಔಟಲ್ಲಿ ಆದಮೇಲೆ ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಈಗ ನಾವು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು, ಲೈಟಾಗಿ ಮಾಡ್ಕೋಬೇಕು. ನೋಡಿ, ಹೀಗೆ ಈ ರೀತಿ ಆಗಿರುತ್ತೆ. ಇದನ್ನು ಮೊಸರು ಜೊತೆಗೆ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.